ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ತೀರ್ಥಶಿವು. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು. ಬನ್ನಿ ಕತೆ ಕಡೆ ಹೋಗೋಣ. ಐಕ್ಯಳಿಗೆ ಎರಡೆರಡು ಪ್ರಶಸ್ತಿ ಒಲಿದಿದೆ. ಇನ್ನು ಅವಳನ್ನು ಅವಳ ಗೆಲುವಿನ ನಾಗಾಲೋಟವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಅವಳು ಸೂಪರ್ ಸ್ಟಾರ್ ಎನ್ನುವ ವಿಚಾರ ಅವನನ್ನು ಇನ್ನಿಲ್ಲದಂತೆ ಹಿಂಸಿಸಲು ಶುರುವಾಗಿತ್ತು. ಅವಳು ತನ್ನ ಕೈತಪ್ಪಿ ಹೋಗಬಹುದು ಎನ್ನುವ ವಿಚಾರ ಅವನನ್ನು ಕಾಡುವಾಗ ಸ್ವತಃ ಐಕ್ಯ ಅವನಿಗೆ ಕರೆ ಮಾಡುತ್ತಾಳೆ. ಇದಂತೂ ಅವನಿಗೆ ಅಚ್ಚರಿಯ ಸಂಗತಿಯೇ ಸರಿ. ಇದುವರೆಗೂ ಅವನನ್ನು ಬ್ಲಾಕ್ ಮಾಡಿದ್ದ ಹುಡುಗಿ ಈಗ ಕರೆ ಮಾಡುವುದು ಕಂಡಾಗ ಸಣ್ಣ ಅಚ್ಚರಿಯಾದರೂ ಅದರ ಜೊತೆ ಕೇಡಿನ ಶಂಕೆ ಕೂಡ ಮೂಡಿತು ಅವನಲ್ಲಿ. ಈಗ ಕಾಲ್ ಪಿಕ್ ಮಾಡ್ಲೋ ಬೇಡ್ವೋ ಎನ್ನುವ ಜಿಜ್ಞಾಸೆಯಲ್ಲೇ ಕಾಲ್ ಪಿಕ್ ಮಾಡಿದ ಶೌರ್ಯ, ಹಲೋ ಹೆಂಡ್ತಿ ಎನ್ನಲು ಅವನು ಹೆಂಡ್ ಎನ್ನುವ ಹೊತ್ತಿಗೆಯೇ, ಹಲೋ ಶೌರ್ಯ ಸರ್, ಬ್ಯುಸಿ ಇದ್ರಾ? ಸಾರಿ ಟು ಡಿಸ್ಟರ್ಬ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್ ಸರ್, ನಮ್ಮ ಸಿನಿಮಾ ರಾಜ್ಯ ಪ್ರಶಸ್ತಿಗೆ ಭಾಜನವಾಗಿದೆ. ಈಗಷ್ಟೇ ಸುದ್ದಿ ತಿಳಿಯಿತು. ಅದು ಕೂಡ ನಮ್ಮ ಸೂರ್ಯ ಚಾನಲ್ನವರು ನಮ್ಮ ಶೂಟಿಂಗ್ ಸೆಟ್ಗೆ ಬಂದು ವಿಚಾರ ತಿಳಿಸಿದ್ದು ಅಲ್ಲದೆ ಅವರೇ ನಿಮಗೆ ಕಾಲ್ ಮಾಡಿ ವಿಶ್ ಮಾಡಲು ಬಲವಂತ ಮಾಡಿದ್ದು. ಬಹುಶಃ ಈ ಹೊತ್ತಿನಲ್ಲಿ ನೀವು ಬ್ಯುಸಿ ಇರ್ತೀರಾ. ಬಹಳ ಬ್ಯುಸಿ ಪರ್ಸನ್ ನೀವು, ಹಾಗಾಗಿ ಕಾಲ್ ಪಿಕ್ ಮಾಡಲ್ಲ. ಅದಕ್ಕೆ ನಾನು ಪರ್ಸ್ನಲ್ ಆಗಿ ಕಾಲ್ ಮಾಡಿ ವಿಶ್ ಮಾಡ್ತೀನಿ ಅಂತ ಹೇಳಿದೆ ಸರ್. ಆದರೂ ಇವರು ನಮ್ಮೆದುರೇ ವಿಶ್ ಮಾಡಿ ಮೇಡಮ್, ನಮಗೂ ಕೂಡ ಅವರ ಜೊತೆ ಮಾತಾಡಬೇಕು ಅಂತ ತುಂಬಾ ಬಲವಂತ ಮಾಡಿದರು ಸರ್. ಅದಕ್ಕಾಗಿಯೇ ನಿಮಗೆ ಕಾಲ್ ಮಾಡಿ ತೊಂದರೆ ಕೊಡ್ತಾ ಇದ್ದೀನಿ. ರಿಯಲಿ ಸಾರಿ, ತಪ್ಪು ತಿಳಿಬೇಡಿ ಎನ್ನುವ ಮೂಲಕ ನಾನಾಗಿ ನಾನೇ ನಿನಗೆ ಕಾಲ್ ಮಾಡಿಲ್ಲ, ಬೇರೆಯವರ ಒತ್ತಾಯಕ್ಕೆ ಮಣಿದು ನಿನಗೆ ಕಾಲ್ ಮಾಡಿದ್ದು. ನಿನ್ನ ಮಾತನ್ನು ಕೇಳಿಸಿಕೊಳ್ಳುವ ಸಾಕಷ್ಟು ಜನರಿದ್ದಾರೆ ಇಲ್ಲಿ, ಹಾಗಾಗಿ ಎಚ್ಚರದಲ್ಲಿ ಮಾತನಾಡು ಎನ್ನುವ ಸೂಚನೆಯನ್ನು ಕೊಟ್ಟಿದ್ದಳು ಪರೋಕ್ಷವಾಗಿ. ಇವಳಜ್ಜಿ ಹೇಗೆ ಹೇಳ್ತಾ ಇದ್ದಾಳೆ ನೋಡು. ನಾನು ಬೇರೆ ಏನೇನೋ ಯೋಚನೆ ಮಾಡಿ ಕೊನೆಗೆ ಇವಳ ಕಾಲ್ ಪಿಕ್ ಮಾಡಿದರೆ ಯಾರೋ ಬಲವಂತ ಮಾಡಿದ್ರಂತೆ, ಅದಕ್ಕೆ ಇವಳು ಕಾಲ್ ಮಾಡಿದ್ದಾಳಂತೆ. ಈ ನೆಪದಲ್ಲಾದರೂ ನನ್ನ ನಂಬರನ್ನು ಬ್ಲಾಕ್ ಲಿಸ್ಟಿನಿಂದ ತೆಗೆದಿದ್ದಾಳೆ ಎನ್ನುವ ವಿಚಾರಕ್ಕೆ ಖುಷಿ ಪಡಬೇಕಷ್ಟೆ ಎಂದು ಶೌರ್ಯ ಮನದಲ್ಲೇ ಮಾತನಾಡುವಾಗ, ಹಲೋ ಸರ್, ಕ್ಯಾನ್ ಯು ಹಿಯರ್ ಮೀ? ಯಾಕೆ ನನ್ನ ಮಾತು ಕೇಳ್ತಾ ಇಲ್ವಾ? ಮಾತಾಡಿ ಸರ್, ಚಾನಲ್ನವರು ನೇರ ಪ್ರಸಾರ ಮಾಡ್ತಾ ಇದ್ದಾರೆ. ಕರ್ನಾಟಕದ ಒಂದಷ್ಟು ಜನ ನಮ್ಮ ಮಾತನ್ನು ನೇರವಾಗಿ ಕೇಳ್ತಾ ಇದ್ದಾರೆ. ಇವರು ಬೇರೆ ನನ್ನೆದುರೇ ಮೈಕ್ ಹಿಡ್ಕೊಂಡು ಕೂತಿದ್ದಾರೆ. ಎಲ್ಲರೂ ನಿಮ್ಮ ಮಾತಿಗಾಗಿ ಕಾಯ್ತಾ ಇದ್ದಾರೆ ಎಂದು ಐಕ್ಯ ಮತ್ತೊಮ್ಮೆ ಎಚ್ಚರಿಸಿದಾಗ ಅಳೆದು ತೂಗಿ ಸಾಕಷ್ಟು ಲೆಕ್ಕಾಚಾರ ಹಾಕಿ ಕೊನೆಗೂ ಬಾಯಿ ಬಿಡುವ ಕೇಡಿ ಹೈದ, ನಿನಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೆಂಡ್ತಿ ಎಂದಿದ್ದ. ಥತ್ ಮೆಂಟಲ್ ನನ್ನ ಮಗ, ಹೆಂಡ್ತಿ ಅಂತ ಹೇಳ್ತಾ ಇದ್ದಾನೆ ಗುರೂ. ಐಕ್ಯ ಅನ್ನೋಕ್ಕೆ ಆಗಲ್ವ ಇವನಿಗೆ? ನಾನಷ್ಟು ಮರ್ಯಾದೆ ಕೊಟ್ಟು ಸರ್ ಸರ್ ಅಂತ ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಇವನ ಮಾತನ್ನು ಕೇಳ್ತಾ ಇದ್ದಾರೆ ಅಂತ ಗೊತ್ತಿದ್ದು ಹೆಂಡ್ತಿ ಅಂತ ಹೇಳಿಬಿಟ್ಟ ಸೈಕೋ ಎಂದು ಒಳಗೊಳಗೆ ಬೈದುಕೊಂಡ್ರು. ಐಕ್ಯ ಪೆಚ್ಚು ಮುಖ ಮಾಡುತ್ತಾ ಚಾನಲ್ನವರ ಕಡೆ ನೋಡಿದಾಗ, ಹಲೋ ಶೌರ್ಯ ಆದಿತ್ಯರಾಜ್ ಸರ್, ನಮ್ಮ ಕಡೆಯಿಂದಲೂ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಸುಡುವ ಬೆಳದಿಂಗಳು ಸಿನಿಮಾ ಒಟ್ಟೊಟ್ಟಿಗೆ 5-6 ಪ್ರಶಸ್ತಿಗಳನ್ನು ಬಾಚಿಕೊಂಡಿದೆ. ನಿಮಗೆ ಹೇಗನಿಸುತ್ತೆ ಸರ್? ನಾವಂತೂ ನಿಮ್ಮ ಹೀರೋಯಿನ್ ಜೊತೆಯಲ್ಲೇ ಇದ್ದೀವಿ. ಎಲ್ಲರಿಗಿಂತ ಮೊದಲೇ ನಾವು ಇವರನ್ನು ಸಂಪರ್ಕ ಮಾಡಿ ಮೇಡಮ್ ಹತ್ರ ಅಭಿಪ್ರಾಯ ಕೇಳ್ತಾ ಇದ್ದೀವಿ. ಐಕ್ಯ ಮೇಡಮ್ ಮುಖೇನ ನಿಮ್ಮನ್ನು ಕೂಡ ಮಾತನಾಡಿಸುವ ಅದೃಷ್ಟ ನಮ್ಮದು. ಏನಾದರೂ ಮಾತಾಡಿ ಸರ್, ಈ ಖುಷಿಯನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಾ ಎಂದೆಲ್ಲ ಹೊಗಳುವಾಗ ಆ್ಯಂಕರ್ನನ್ನೇ ಗುರಾಯಿಸುವ ಐಕ್ಯ, ಅದೃಷ್ಟ ಅಂತೆ ಅದೃಷ್ಟ. ಆ ಸೈಕೋ ನನ್ನನ್ನು ಹೆಂಡ್ತಿ ಅಂತ ಕರೆದದನ್ನು ಇವರು ಪಕ್ಕಾ ಇವರ ಚಾನಲ್ನಲ್ಲಿ ಹಾಕ್ತಾರೆ. ಅದಕ್ಕೊಂದು ದರಿದ್ರ ಟೈಟಲ್ ಕೊಟ್ಟು ಒಂದಷ್ಟು ಮಸಾಲೆ ತುಂಬುತ್ತಾರೆ. ಅದರಲ್ಲೂ ಒಂದು ದಿನ ಪೂರ್ತಿ ಇದೊಂದೇ ವಿಚಾರವನ್ನು ರಬ್ಬರ್ ಎಳೆದಂತೆ ಎಳಿತಾರೆ. ಬೇಕು ಅಂತ ಹೀಗೆ ಮಾಡ್ತಾ ಇದ್ದಾನೆ ಸೈಕೋ ಎಂದುಕೊಳ್ಳುವಾಗ, ನೀವು ಹೇಳೋವಷ್ಟು ಓವರಾಗಿ ಎಕ್ಸೈಟ್ ಆಗಿಲ್ಲ ನಾನು. ಯಾಕಂದರೆ ನನಗೆ ನನ್ನ ಸಿನಿಮಾಗೆ ನಟ ನಟಿಯರಿಗೆ ನಿರ್ದೇಶಕರಿಗೆ ಪ್ರಶಸ್ತಿ ಬಂದಿರುವುದು ಎಲ್ಲರಿಗೂ ಅನಿರೀಕ್ಷಿತವಾಗಿರಬಹುದು. ಆದರೆ ನಾನು ಇದನ್ನು ಮೊದಲೇ ನಿರೀಕ್ಷೆ ಮಾಡಿದ್ದೆ. ಅದಕ್ಕಾಗಿಯೇ ಅತಿ ಕಡಿಮೆ ಸಮಯದಲ್ಲಿ ನನ್ನ ಸಿನಿಮಾವನ್ನು ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡಿದ್ದು. ನಂತರ ರಾಜ್ಯ ಪ್ರಶಸ್ತಿಗೆ ನಾಮಿನೇಷನ್ ಕಳುಹಿಸಿದ್ದು. ಈ ವರ್ಷದಲ್ಲಿ ಶತಾಯಗತಾಯ ನನ್ನ ಸಿನಿಮಾ ಪ್ರಶಸ್ತಿ ಗೆಲ್ಲಲೇಬೇಕೆಂದು ಹಠ ತೊಟ್ಟಿದ್ದೆ ನಾನು. ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪಡೆಯುತ್ತೇನೆ ಎಂದು ನನಗೆ ನಾನೇ ಪ್ರಾಮಿಸ್ ಮಾಡಿಕೊಂಡಿದ್ದೆ. ಯು ನೋ ವಾಟ್, ಈ ಶೌರ್ಯ ಯಾವತ್ತೂ ತನ್ನ ಪ್ರಾಮಿಸನ್ನು ಬ್ರೇಕ್ ಮಾಡಲ್ಲ. ಅದೇ ರೀತಿ ಪ್ರಶಸ್ತಿ ಬಂದಿದೆ ಅಷ್ಟೇ. ಹಾಗಾಗಿ ನನಗೇನು ಇದು ಅನಿರೀಕ್ಷಿತ ಆನಂದವಲ್ಲ.
ನಾನು ಮೊದಲೇ ನಿರೀಕ್ಷೆ ಮಾಡಿದ್ದೆ. ನನಗೂ ಅನಿರೀಕ್ಷಿತ ಅಂದರೆ ನನ್ನ ಹೆಂಡತಿಗೆ ತೀರ್ಪುಗಾರರ ಮೆಚ್ಚುಗೆ ಪ್ರಶಸ್ತಿ ಬಂದಿರೋದು. ಇದು ಅಪರೂಪದಲ್ಲೇ ಅಪರೂಪದ ವಿಚಾರ ಎಂದವನು ಮತ್ತೊಮ್ಮೆ ಐಕ್ಯಳನ್ನು ತನ್ನ ಹೆಂಡತಿ ಎಂದು ಒತ್ತಿ ಒತ್ತಿ ಹೇಳಿದ್ದ. ಅವನ ಈ ರೀತಿಯಿಂದ ಐಕ್ಯ ಮುಜುಗರದ ಮುದ್ದೆಯಾಗಿದ್ದಳು. ಇವನ ಈ ರೀತಿಯ ಹೇಳಿಕೆ ಮುಂದೆ ಎಂತಹ ಪರಿಣಾಮ ಬೀರುತ್ತದೆ ಎನ್ನುವುದು ಅವಳಿಗೂ ಗೊತ್ತಿತ್ತು. ಮಾತನ್ನು ಮುಂದುವರೆಸುವ ಶೌರ್ಯ, ಬರೀ ಇದೊಂದೇ ಅಲ್ಲ, ಇನ್ನು 3-4 ಕಡೆ ನನ್ನ ಸಿನಿಮಾವನ್ನು ಸ್ಪರ್ಧೆಗೆ ಸಲ್ಲಿಸಿದ್ದೇನೆ. ಅಲ್ಲಿಯೂ ನನ್ನ ಸಿನಿಮಾಗೆ ಮತ್ತು ನನ್ನ ಹೆಂಡತಿಯ ನಟನೆಗೆ ಪ್ರಶಸ್ತಿ ಬಂದೇ ಬರುತ್ತೆ ಎನ್ನುವ ಗ್ಯಾರಂಟಿ ಇದೆ. ಹಾಂ, ಮತ್ತು ಇನ್ನೊಂದು ವಿಚಾರ, ಈ ವರ್ಷದ ಫಿಲಮ್ ಫೇರ್ ಕೂಡ ನನ್ನ ಹೆಂಡತಿ ಗೆಲ್ಲುತ್ತಾಳೆ ಎನ್ನುವ ನಂಬಿಕೆ ನನಗಿದೆ. ಅಂದಹಾಗೆ ನಾನು ನನ್ನ ಇಡೀ ಸುಡುವ ಬೆಳದಿಂಗಳು ತಂಡಕ್ಕೆ ಧನ್ಯವಾದ ಹೇಳುತ್ತೇನೆ ಎಂದ ಕೇಡಿ ಹುಡುಗ ತನ್ನಲ್ಲೇ ನಕ್ಕರೆ, ಐಕೆ ಮೇಡಮ್, ನೀವು ಶೌರ್ಯ ಸರ್ಗೆ ಥ್ಯಾಂಕ್ಸ್ ಹೇಳಲ್ವಾ ಎಂದು ಆ್ಯಂಕರ್ ಪ್ರಶ್ನಿಸಿದಾಗ, ಅಫ್ಕೋರ್ಸ್ ಥ್ಯಾಂಕ್ಸ್ ಹೇಳಲೇಬೇಕು, ಹೇಳ್ತೀನಿ. ಇಲ್ಲವಾದರೆ ನಾನು ಕೃತಜ್ಞಳು ಎನಿಸಿಕೊಳ್ಳುತ್ತೇನೆ. ನಿಜ ಹೇಳಬೇಕು ಅಂದರೆ ಶೌರ್ಯ ಸರ್ ನನ್ನ ಬದುಕಿನಲ್ಲಿ ಎಷ್ಟೋ ವಿಚಾರದಲ್ಲಿ ನನಗೆ ಗುರು ಅಂದರೂ ತಪ್ಪಿಲ್ಲ. ಸಾಕಷ್ಟು ಹೊಸ ವಿಚಾರಗಳನ್ನು ಕಲಿಸಿಕೊಟ್ಟಿದ್ದಾರೆ. ಪೂರ್ತಿ ಸುಡುವ ಬೆಳದಿಂಗಳು ಸಿನಿಮಾ ತಂಡಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ನನಗೆ ಲೈಫ್ ಕೊಟ್ಟ ಸಿನಿಮಾ ಸುಡುವ ಬೆಳದಿಂಗಳು. ಆ ಸಿನಿಮಾದಲ್ಲಿ ನಾನು ನಟಿಸಲು ಮುಖ್ಯ ಕಾರಣವೇ ಶೌರ್ಯ ಸರ್. ಸಿನಿಮಾ ಫೀಲ್ಡ್ ಅಂದರೆ ಮೂಗು ಮುರಿಯುತ್ತಿದ್ದವಳು ನಾನು. ನಟನಟಿಯರ ಪರಿಶ್ರಮದ ಬಗ್ಗೆ ಹಗುರವಾಗಿ ಮಾತನಾಡಿದವಳು ನಾನು. ಅಂಥ ನನಗೆ ಒಂದು ಸಿನಿಮಾದ ಹಿಂದೆ ಎಷ್ಟೆಲ್ಲ ತಂತ್ರಜ್ಞರು, ಕಲಾವಿದರು ಶ್ರಮ ಪಟ್ಟಿರ್ತಾರೆ ಅನ್ನೋದನ್ನು ತಿಳಿಸಿಕೊಟ್ಟಿದ್ದು ನಮ್ಮ ಪ್ರೊಡ್ಯೂಸರ್ ಶೌರ್ಯ ಸರ್. ಹಾಗೆ ನಟನೆ ಎಂದರೆ ಸುಲಿದ ಬಾಳೆಯ ಹಣ್ಣನ್ನು ತಿಂದಷ್ಟು ಸುಲಭವಲ್ಲ ಎಂದು ತಿಳಿಸಿಕೊಟ್ಟಿದ್ದು ನಮ್ಮ ನಿರ್ದೇಶಕರು. ಹಾಗೆ ಶೌರ್ಯ ಸರಿಂದಲೇ ನಾನು ಸಿನಿಮಾದ ಬಗೆಗಿನ ನನ್ನ ಅಭಿಪ್ರಾಯವನ್ನು ಬದಲಾಯಿಸಿಕೊಂಡಿದ್ದು. ಒಂದು ಸಿನಿಮಾ ಎಷ್ಟು ಜನರಿಗೆ ಊಟ ಹಾಕುತ್ತದೆ, ಸಿನಿಮಾ ಅನ್ನೋದಕ್ಕಿಂತ ಆ ಸಿನಿಮಾದ ನಿರ್ಮಾಪಕನ ಬಗ್ಗೆ ಹೇಳಬೇಕು. ಒಬ್ಬ ಸಿನಿಮಾ ಪ್ರೊಡ್ಯೂಸರ್ ಚಿತ್ರಕ್ಕೆ ಬಂಡವಾಳ ಹಾಕ್ತಾರೆ. ಆ ಮೂಲಕ ಒಂದಷ್ಟು ಜನರ ಹೊಟ್ಟೆ ತುಂಬಿಸುತ್ತಾರೆ. ಪ್ರೊಡ್ಯೂಸರ್ ಎಷ್ಟೆಲ್ಲ ಕಷ್ಟಪಡ್ತಾರೆ ಅನ್ನೋದನ್ನು ಬಹಳ ಹತ್ತಿರದಿಂದ ನೋಡಿ ತಿಳ್ಕೊಂಡೆ. ಅದೇ ರೀತಿ ಸಿನಿಮಾ ರಿಲೀಸ್ ಆಗುವ ಮುನ್ನ ಪ್ರತಿಯೊಬ್ಬ ಕಲಾವಿದರು ನಮ್ಮ ಸಿನಿಮಾ ಗೆದ್ದೇ ಗೆಲ್ಲುತ್ತದೆ ಎನ್ನುವ ನಂಬಿಕೆಯಿಂದ ಕೆಲಸ ಮಾಡ್ತಾರೆ. ರಿಲೀಸ್ ಆಗುವಾಗ ಪ್ರತಿಯೊಬ್ಬರು ಎಷ್ಟು ಹೆದರಿರುತ್ತಾರೆ ಎಲ್ಲವೂ ನನಗೆ ತಿಳಿಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಬರೀ ನರ್ಸ್ ಐಕ್ಯ ಚಂದ್ರನ್ ಆಗಿದ್ದ ನಾನು ಇಂದು ಒಬ್ಬ ಸಿನಿಮಾ ನಟಿ, ನೀವೆಲ್ಲ ಕೊಟ್ಟ ಬಿರುದಿನಂತೆ ಲೇಡಿ ಸೂಪರ್ ಸ್ಟಾರ್ ಎಂದು ಕರೆಸಿಕೊಳ್ಳಲು ಮುಖ್ಯ ಕಾರಣವೇ ಶೌರ್ಯ ಸರ್. ಹಾಗಾಗಿ ನಿಮಗೆ ನಾನು ತುಂಬು ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ನನ್ನ ಬದುಕಿಗೊಂದು ದಾರಿ ಮಾಡಿಕೊಟ್ಟವರು ನೀವು. ನನ್ನ ಅನ್ನಕ್ಕೊಂದು ಹೊಸ ಮಾರ್ಗ ತೋರಿಸಿಕೊಟ್ಟವರು ನೀವು. ನನ್ನಲ್ಲೂ ಒಬ್ಬ ನಟಿ ಇದ್ದಾಳೆ, ನರ್ಸ್ ಕೆಲಸದ ಹೊರತಾಗಿ ಈ ಕೆಲಸವನ್ನು ಸಹ ಮಾಡಬಹುದು ಅಂತ ನನ್ನನ್ನು ಹುರಿದುಂಬಿಸಿದ್ದೇ ನೀವು. ನಾನು ಮತ್ತೆ ಚಿತ್ರರಂಗಕ್ಕೆ ಬಂದು ಹೊಸ ಹೊಸ ಸಿನಿಮಾಗಳಲ್ಲಿ ಅಭಿನಯಿಸಲು ಮುಖ್ಯ ಕಾರಣವೇ ನೀವು. ಹಾಗಾಗಿ ನೀವು ಮಾಡಿರುವ ಎಲ್ಲ ಸಹಾಯಕ್ಕೆ, ಕಲಿಸಿದ ಎಲ್ಲ ಪಾಠಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ ಎನ್ನುತ್ತಾಳೆ ಐಕ್ಯ. ಆದರೆ ಅವನು ಮಾತ್ರ ಅವಳ ಧನ್ಯವಾದಗಳನ್ನು ಸ್ವೀಕರಿಸಲಿಲ್ಲ. ಬದಲಾಗಿ ಮನದಲ್ಲೇ, ಅದಕ್ಕೆ ತಾನೇ ಗುರುವಿಗೆ ತಿರುಮಂತ್ರ ಅನ್ನೋ ಹಾಗೆ ಅದೇ ಸಿನಿಮಾ ಫೀಲ್ಡ್ಗೆ ಬಂದು ನನ್ನ ಪ್ರಾಣ ತಿಂತಾ ಇದೀಯಾ? ನೀನು ಬೇರೆಯವರೊಂದಿಗೆ ಮಾತನಾಡಿದರೆ ನನಗಿಲ್ಲಿ ಉರಿಯುತ್ತೆ ಅನ್ನೋದು ಚೆನ್ನಾಗೇ ಗೊತ್ತು ನಿಂಗೆ. ನೀನು ಬೇರೆ ಗಂಡಸರ ಜೊತೆ ನಕ್ಕರೆ ಅವರು ನಿನ್ನ ಕೈ ಮುಟ್ಟಿದ್ರೂ ನಾನು ಸಹಿಸಲ್ಲ ಅನ್ನೋದು ಗೊತ್ತಿತ್ತು. ಆದರೂ ಬೇಕು ಅಂತಲೇ ಸಿನಿಮಾ ಮಾಡ್ತಾ ಇದೀಯಾ? ಸಾಲದಕ್ಕೆ ನನ್ನ ಶತ್ರುವಿನ ಜೊತೆಯೇ ಕಮ್ ಬ್ಯಾಕ್ ಮಾಡಿದೀಯಾ? ಈಗಲೂ ನನಗೆ ಉರಿಸಬೇಕು ಅಂತಲೇ ಈ ರೀತಿ ಮಾತಾಡ್ತಾ ಇದೀಯಾ ಹೆಂಡತಿ? ಇದೆಲ್ಲ ಬೇಕಾ? ನೀನು ಹೇಳೋ ಹಾಗೆ ಮೊದಲೇ ನಾನು ಸೈಕೋ, ಆಮೇಲೆ ನಾನೇನಾದರೂ ದುಡುಕಿ ತಪ್ಪು ಮಾಡಿದರೆ ಅದಕ್ಕೆ ನನ್ನನ್ನೇ ದೂರಬೇಡ ಎಂದುಕೊಳ್ಳುವಾಗಲೇ ಅವನನ್ನು ಎಚ್ಚರಿಸುವ ಆ್ಯಂಕರ್, ಸರ್, ನಮ್ಮಲ್ಲಿ ಮತ್ತೊಂದು ಪ್ರಶ್ನೆ ಇದೆ. ನಿಮ್ಮ ಮತ್ತು ಐಕೆ ಮೇಡಮ್ ಕಾಂಬಿನೇಷನ್ನಲ್ಲಿ ನಾವು ಮತ್ತೊಂದು ಸಿನಿಮಾವನ್ನು ಎಕ್ಸ್ಪೆಕ್ಟ್ ಮಾಡಬಹುದಾ ಎಂದು ಕೇಳಿದಾಗ, ಇದಕ್ಕಾಗಿಯೇ ಕಾದಿದ್ದ ಶೌರ್ಯ, ನೀವು ನಿಮ್ಮ ಐಕೆ ಮೇಡಮ್ ಹತ್ರ ಈ ಪ್ರಶ್ನೆಯನ್ನು ಕೇಳಬೇಕು. ಯಾಕಂದರೆ ಅವರೀಗ ಸುಡುವ ಬೆಳದಿಂಗಳು ಸಿನಿಮಾದ ಹೀರೋಯಿನ್ ಅಲ್ಲ. ಶೌರ್ಯನ ಐಕ್ಯ ಪ್ರಿನ್ಸ್ನ ಅಚ್ಚು ಅಲ್ಲ. ಅವರೀಗ ಲೇಡಿ ಸೂಪರ್ ಸ್ಟಾರ್. ಅಕ್ಕಪಕ್ಕದ ಚಿತ್ರರಂಗದಲ್ಲೂ ತಮ್ಮ ಹೆಜ್ಜೆ ಗುರುತನ್ನು ಮೂಡಿಸುವತ್ತ ದಾಪುಗಾಲು ಹಾಕ್ತಾ ಇದ್ದಾರೆ. ಈಗಾಗಲೇ ಎಷ್ಟೋ ಕನ್ನಡ ನಟಿಯರು ಕಲೆಗೆ ಮತ್ತು ಕಲಾವಿದರಿಗೆ ಭೇದವಿಲ್ಲ ಎನ್ನುವ ಒಂದು ವಾಕ್ಯವನ್ನು ಹಿಡ್ಕೊಂಡೇ ಅಕ್ಕಪಕ್ಕದ ಸಿನಿಮಾ ಇಂಡಸ್ಟ್ರಿಗೆ ಹೋದ ನಂತರ ಕನ್ನಡ ಇಂಡಸ್ಟ್ರಿಯ ಕಡೆಗೆ ತಿರುಗಿ ಕೂಡ ನೋಡ್ತಾ ಇಲ್ಲ. ನಮ್ಮವರು ಯಾರಾದರೂ ಹೋಗಿ ಕಾಲ್ ಶೀಟ್ ಕೇಳಿದರೆ
ಒಂದೋ ಕೋಟಿಗಟ್ಟಲೆ ಡಿಮ್ಯಾಂಡ್ ಮಾಡ್ತಾರೆ, ಅಥವಾ ಈಗಾಗಲೇ ಬೇರೆ ಸಿನಿಮಾಗಳಲ್ಲಿ ಅಭಿನಯಿಸುತ್ತಿದ್ದೇನೆ, ನನಗೋಸ್ಕರ 1 ವರ್ಷ ಕಾಯಬೇಕಾಗುತ್ತೆ ಅಂತ ಬೇಕಂತಲೇ ಕನ್ನಡ ಸಿನಿಮಾಗಳನ್ನು ನಿರಾಕರಿಸುತ್ತಾರೆ. ಅದೇ ಸಾಲಿನಲ್ಲಿ ನಿಮ್ಮ ಐಕ್ಯ ಮೇಡಮ್ ಕೂಡ ನಿಂತಿದ್ದಾರೆ ಅನಿಸುತ್ತೆ ನನಗೆ. ಒಂದೊಮ್ಮೆ ಅವರು ಒಪ್ಪಿದರೆ ಖಂಡಿತವಾಗಿಯೂ ನಾನು ಅವರೊಡನೆ ಸಿನಿಮಾ ಮಾಡಲು ಸಿದ್ಧವಿದ್ದೀನಿ. ಅಲ್ಲದೆ ನಮ್ಮ ಜೋಡಿ, ನಮ್ಮ ಕಾಂಬಿನೇಷನ್ ಲಕ್ಷಾಂತರ ಜನರಿಗೆ ಮೆಚ್ಚುಗೆಯಾಗಿದೆ ಎಂದವನು ಈಗ ಉತ್ತರ ಕೊಡು ಹೆಂಡ್ತಿ ಎನ್ನುವಂತೆ ಮಾತು ಮುಗಿಸಿದ್ದ. ಅರೆ ಶೌರ್ಯ ಸರ್, ಎಂಥ ಮಾತಾಡ್ತಾ ಇದ್ದೀರಾ ನೀವು? ನಾನು ನಮ್ಮ ಕನ್ನಡವನ್ನು, ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನು ಆ ರೀತಿ ನಿರ್ಲಕ್ಷ್ಯ ಮಾಡ್ತೀನಿ ಅಂತ ಅನಿಸುತ್ತಾ ಸರ್ ನಿಮಗೆ? ಖಂಡಿತವಾಗಿಯೂ ಇಲ್ಲ. ಅನ್ನ ಕೊಟ್ಟ ನಾಡನ್ನು, ಭಾಷೆಯನ್ನು ಮರೆಯುವ ಕೆಟ್ಟ ಹೆಣ್ಣಲ್ಲ ನಾನು. ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ಬದುಕು ಕಟ್ಕೊಂಡು ಇದೇ ಮಣ್ಣಿಗೆ ದ್ರೋಹ ಬಗೆಯುವ ಹೆಣ್ಣಲ್ಲ ಈ ಐಕ್ಯ ಚಂದ್ರನ್. ನೀವು ನಿಮ್ಮ ಬ್ಯಾನರ್ನಲ್ಲಿ ನಟಿಸಲು ಕರೆಯೋದು ಹೆಚ್ಚ, ನಾನು ಅಭಿನಯಿಸೋದ ಹೆಚ್ಚ ಹೇಳಿ? ನೀವು ಮತ್ತೊಮ್ಮೆ ಸಿನಿಮಾ ಅವಕಾಶ ಕೊಟ್ಟರೆ ಖಂಡಿತವಾಗಿಯೂ ನಿಮ್ಮ ಬ್ಯಾನರ್ನಲ್ಲಿ ನಾನು ಅಭಿನಯಿಸಲು ಓಡೋಡಿ ಬರ್ತೀನಿ. ಅಷ್ಟೇ ಅಲ್ಲ ಸರ್, ನೀವು ತಿಳಿದುಕೊಂಡಿರೋಂತೆ ನಾನು ಅಕ್ಕಪಕ್ಕದ ಚಿತ್ರರಂಗಗಳಿಗೆ ದಾಪುಗಾಲಿಟ್ಟು ಹೋಗಿಲ್ಲ, ಅವರೇ ನನಗೆ ಆಹ್ವಾನ ಕೊಟ್ಟಿದ್ದು. ಅದಕ್ಕಾಗಿಯೇ ತಮಿಳಿನಲ್ಲಿ 1 ಸಿನಿಮಾ, ಮಲಯಾಳಂನಲ್ಲಿ 1 ಸಿನಿಮಾ, ಹಾಗೆ 2 ತೆಲುಗು ಸಿನಿಮಾಗಳನ್ನು ಒಪ್ಪಿಕೊಂಡಿದ್ದೀನಿ ಅಷ್ಟೇ. ಅದರ ಜೊತೆಗೆ ಕನ್ನಡದಲ್ಲೂ ಒಟ್ಟೊಟ್ಟಿಗೆ 2 ಸಿನಿಮಾದಲ್ಲಿ ನಟಿಸುತ್ತಿದ್ದೇನೆ ಎನ್ನುವ ಮೂಲಕ ಬೇಕೆಂದೇ ಅವನನ್ನು ಉರಿಸಿದ್ದಳು ಐಕ್ಯ. ಆದರೆ ಐಕ್ಯಳನ್ನು ಉರಿಸುವ ಮಾತನಾಡಿದ್ದು ಮಾತ್ರ ಆ್ಯಂಕರ್. ಅಲ್ಲ ಮೇಡಮ್, ಶೌರ್ಯ ಆದಿತ್ಯ ಸರ್ ನೋಡೋಕೆ ಯಾವ ಸಿನಿಮಾ ಹೀರೋಗೂ ಕಡಿಮೆ ಇಲ್ಲ. ನೀವು ಅವರ ಸಿನಿಮಾ ನಿರ್ಮಾಣದಲ್ಲಿ ಅಭಿನಯಿಸುವ ಬದಲು ಅವರೊಂದಿಗೆ ನಾಯಕಿಯಾಗಿ ಅಭಿನಯಿಸಬಹುದಲ್ವಾ? ನಿಮ್ಮಿಬ್ಬರ ಜೋಡಿ ತುಂಬ ಚೆನ್ನಾಗಿದೆ ಮೇಡಮ್. ಮೊದಲು ಕೂಡ ಎಲ್ಲರೂ ನಿಮ್ಮನ್ನು ಆದರ್ಶ ದಂಪತಿಗಳು ಅಂತ ಕರೀತಿದ್ರು. ಹೇಳಿ ಮಾಡಿಸಿದ ಹಾಗೆ ಕಾಣುತ್ತೆ ನಿಮ್ಮ ಜೋಡಿ. ನೀವು ಬೇರೆ ಹೀರೋಗಳಿಗಿಂತ ಆದಿ ಸರ್ ಜೊತೆ ಹೆಚ್ಚು ಮ್ಯಾಚ್ ಆಗ್ತೀರಾ. ನಿಮ್ಮ ಜೋಡಿ ಪರ್ಫೆಕ್ಟ್ ಮೇಡಮ್. ಈ ನಡುವೆ ನಿಮ್ಮ ಬದುಕಿನಲ್ಲಿ ಏನೇನೋ ಆಗಿ ಹೋಯಿತು ಎನ್ನುತ್ತಿದ್ದ ಆ್ಯಂಕರನ್ನು ತಡೆಯುವ ಐಕ್ಯ, ಏನೇನೋ ಆಗಿ ಹೋಗಿಲ್ಲ, ನಾವಿಬ್ಬರು ಡೈವರ್ಸ್ ತೆಗೆದುಕೊಳ್ಳುವ ಯೋಚನೆ ಮಾಡಿ ಬೇರೆ ಆಗಿದ್ದೀವಿ. ಬಟ್ ಈಗಲೂ ಒಳ್ಳೆಯ ಗೆಳೆಯರಂತೆ ಇದ್ದೀವಿ. ಹೀಗೆ ಇರ್ತೀವಿ. ಹೀರೋಯಿನ್ ಎಲ್ಲ ಬೇಡ. ಅವರು ಪ್ರೊಡ್ಯೂಸರ್, ನಾನು ನಟಿ ಅಷ್ಟೇ ಅಲ್ವಾ ಸರ್ ಎಂದರೆ, ಖಂಡಿತವಾಗಿಯೂ ಇಲ್ಲ ಹೆಂಡ್ತಿ. ನೀನು ನನ್ನೊಡನೆ ಆ್ಯಕ್ಟಿಂಗ್ ಮಾಡ್ತೀಯಾ ಅನ್ನೋದಾದರೆ, ನನಗೆ ಹೀರೋಯಿನ್ ಆಗ್ತೀಯಾ ಅನ್ನೋದಾದರೆ, ನಾಳೆ ನಿನಗೋಸ್ಕರ ಹೊಸ ಸಿನಿಮಾ ಸೆಟ್ಟೇರುತ್ತದೆ. ಕಥೆಯ ಬಗ್ಗೆ ಮತ್ತೆ ಯೋಚನೆ ಮಾಡಿದರೆ ಆಯಿತು ಬಿಡು. ಗಂಡ ಹೆಂಡತಿ ನಾವಿಬ್ಬರು ಹೀರೋಯಿನ್ ಆಗಿ ಒಟ್ಟಿಗೆ ಅಭಿನಯಿಸೋಣ ಬಾ ಎಂದು ಬಿಟ್ಟಿದ್ದ ಕೇಡಿ ಹುಡುಗ. ಹಾಳಾದವನು. ಯಾವಾಗಲೂ ಇದೇ ರೀತಿ ನನ್ನನ್ನು ಪೇಚಿಗೆ ಸಿಗಿಸಿ ಖುಷಿ ಪಡ್ತಾನೆ. ಅದೆಲ್ಲಿಂದ ಈ ರೀತಿ ಡೈಲಾಗ್ಸ್ ಹೊಡಿತಾನೆ ಗೊತ್ತಿಲ್ಲ. ಇವನಿಗೆ ಹೇಗೆ ಬೇಕೋ ಹಾಗೆ ಸೀನ್ ಕ್ರಿಯೇಟ್ ಮಾಡಿ ಬಿಡ್ತಾನೆ. ಶೌರ್ಯ ಆದಿತ್ಯ ರಾಜಂತೆ ಈ ಸೈಕೋಗೆ 3 ಹೆಸರು ಬೇರೆ ಕೇಡು. ಈಗಾಗಲೇ ಒಮ್ಮೆ ಇವನಿಗೆ ಹೀರೋಯಿನ್ ಆಗಿದ್ದಕ್ಕೆ ಅರ್ಧರಾತ್ರಿಯಲ್ಲಿ ಮನೆಯಿಂದ ಹೊರಗೆ ಹಾಕಿದ. ನಡು ರಸ್ತೆಯಲ್ಲಿ ಬಿಟ್ಟು ಬಂದ. ನನ್ನ ಮನಸ್ಸಿಗೆ, ನನ್ನ ಪ್ರೀತಿಗೆ, ನನ್ನ ನಂಬಿಕೆಗೆ ಬೆಂಕಿ ಹಚ್ಚಿದ. ಈಗ ಇನ್ನೊಮ್ಮೆ ಹೀರೋಯಿನ್ ಆಗಿಬಿಡಿ. ಕೊನೆಗೆ ಇವನಂತೆ ನಾನು ಕೂಡ ಸೈಕೋ ಆಗಬೇಕು ಎಂದು ಮನದಲ್ಲೇ ಬೈಯುತ್ತಿದ್ದ ಐಕ್ಯಳನ್ನು ಆ್ಯಂಕರ್ ಎಚ್ಚರಿಸಿದಾಗ, ಖಂಡಿತವಾಗಿಯೂ ಆ ರೀತಿಯ ಒಂದು ಅವಕಾಶ ಸಿಕ್ಕರೆ ಅಭಿನಯಿಸೋಣ ಬಿಡಿ ಸರ್. ನೀವು ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರಾ ಅನ್ನೋದು ನನಗಿಂತ ಚೆನ್ನಾಗಿ ಬೇರೆ ಯಾರಿಗೂ ತಿಳಿಯೋಕ್ಕೆ ಸಾಧ್ಯವೇ ಇಲ್ಲ. ನೀವೊಬ್ಬ ಅತ್ಯದ್ಭುತ ನಟ ಸರ್. ಒಂದು ವೇಳೆ ಸುಡುವ ಬೆಳದಿಂಗಳು ಸಿನಿಮಾದಲ್ಲಿ ನೀವೇ ಅಭಿನಯಿಸಿದರೆ ಖಂಡಿತವಾಗಿಯೂ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೂಡ ನಿಮಗೆ ಬರ್ತಿತ್ತು. ತೀರ್ಪುಗಾರರ ಮೆಚ್ಚುಗೆಯ ಪ್ರಶಸ್ತಿ ಕೂಡ ನಿಮಗೆ ಸಿಗುತ್ತಿತ್ತು. ಅಷ್ಟು ಅದ್ಭುತವಾದ ನಟ ನೀವು. ನಿಮ್ಮ ನಟನೆಯನ್ನು ಯಾರಿಗೂ ಕಂಡುಹಿಡಿಯೋಕ್ಕಾಗೋದಿಲ್ಲ ಎಂದವಳು ಮತ್ತೆ ಅವನಿಗೆ ತಾಗಿಸುವಂತೆ ನುಡಿದು, ಸರಿ ಟೈಮ್ ಆಯಿತು. ಆಗಿಂದ ನಿಮ್ಮೊಂದಿಗೆ ಮಾತಾಡ್ತಾ ಅರ್ಧ ಗಂಟೆ ವ್ಯರ್ಥ ಆಯಿತು ನಂದು. ಸಿನಿಮಾ ಪ್ರೊಡ್ಯೂಸರ್ಗೆ ನನ್ನಿಂದ ನಷ್ಟವಾಗೋದು ಬೇಡ ಎಂದು ಸೂರ್ಯ ಚಾನಲ್ನ ಸಿಬ್ಬಂದಿಯನ್ನು ಕಳುಹಿಸಿದ ಐಕ್ಯ ತಲೆಯ ಮೇಲೆ ಕೈ ಹೊತ್ತು ಕುಳಿತರೆ ಅತ್ತಲಿಂದ ಶೌರ್ಯನೇ ಕರೆ ಮಾಡಿದ್ದ. ಛೇ, ಬ್ಲಾಕ್ ಮಾಡೋದನ್ನು ಮರೆತು ಬಿಟ್ಟೆ. ಮೆಂಟಲ್ ನನ್ನ ಮಗ. ಇಡೀ ಕರ್ನಾಟಕ ನೋಡ್ತಾ ಇರುವ ಪ್ರೋಗ್ರಾಮ್ ಅಂತ ಬಾಯಿ ಬಿಟ್ಟೇ ಹೇಳಿದ್ದೀನಿ. ಆದರೂ ಹುಡುಗಾಟ ಆಡ್ತಾ ಇದ್ದಾನೆ. ಇವತ್ತು ಎಲ್ಲ ಚಾನಲ್ಗಳಲ್ಲೂ ಇದೇ ವಿಚಾರ ಹಾಕ್ತಾರೆ ಎಂದು ಯೋಚಿಸುವ ಹೊತ್ತಿಗೆ, ಲೇ ಹೆಂಡ್ತಿ, ನೀನು ಮತ್ತೆ ಬ್ಲಾಕ್ ಮಾಡುವ ಬಗ್ಗೆ ಯೋಚನೆ ಮಾಡು. 7 ಗಂಟೆಯ ಹೊತ್ತಿಗೆ ಹೋಟೆಲ್ ಕಿಂಗ್ನಲ್ಲಿ ನಿನಗಾಗಿ ಕಾಯ್ತಾ ಇರ್ತೀನಿ. ನೀನು ಬರಬೇಕು. ಬಂದಿಲ್ಲ ಅಂದರೆ ನಾಳೆ ಶೂಟಿಂಗ್ ಸೆಟ್ಗೆ ಬಂದು, ಲೇ ಹೆಂಡ್ತಿ ಬಾ ಅಂತ ನಿನ್ನನ್ನು ಎತ್ತಿಕೊಂಡು ಹೋಗ್ತೀನಿ ಅಷ್ಟೇ. ಇದನ್ನು ಮನವಿ, ಧಮಕಿ ಏನಾದರೂ ತಿಳಿ. ನಿನ್ನ ಹತ್ರ ಕಾರಿದೆ ಅಂತ ನಿನ್ನನ್ನೇ ಬರೋಕ್ಕೆ ಹೇಳಿದ್ದು. ಇಲ್ಲವಾದರೆ ನಾನೇ ಬಂದು ಪಿಕ್ ಮಾಡ್ತಾ ಇದ್ದೆ.
ತಪ್ಪದೆ ಬರಬೇಕು ಹೆಂಡ್ತಿ, ಇಲ್ಲಾಂದರೆ ನಾಳೆ ನಿನ್ನ ಸಿನಿಮಾ ಶೂಟಿಂಗ್ ನಡೆಯಲ್ಲ ಎನ್ನುವ ಮೆಸೇಜ್ ಹಾಕಿದ್ದ ಸೈಕೋ. ಥತ್, ಇದೊಳ್ಳೆ ಗೋಳು ಗುರು ನನಗೆ. ಆಗಿದ್ದು ಆಗಲಿ, ಅಲ್ಲಿಗೆ ಹೋಗಿ ಇನ್ನಷ್ಟು ಉರಿಸಿ ಹೋಗ್ತೀನಿ. ಮೆಂಟಲ್ ನನ್ನ ಮಗನೇ, ಜೊತೆಯಲ್ಲಿದ್ದಾಗ ಎಷ್ಟು ನೋವು ಕೊಟ್ಟೆ ಅಲ್ವಾ. ಇವತ್ತು ಚೆನ್ನಾಗಿ ಅಲೆದು ಸಾಕಾಗಿ ಹೋಯಿತು. ಇಷ್ಟೇ ಅಲ್ಲ ಸೈಕೋ, ಇನ್ನೂ ಸ್ವಲ್ಪ ಇದೆ. ನೀನು ಮಂಡಿಯೂರಿ ಎಲ್ಲದಕ್ಕೂ ನನ್ನ ಹತ್ರ ಕ್ಷಮೆ ಕೇಳಬೇಕು ಎಂದು ತನ್ನಲ್ಲೇ ನಕ್ಕ ಹೆಣ್ಣು, ಓಕೆ ಶೌರ್ಯ ಸರ್, ಖಂಡಿತವಾಗಿಯೂ ಬರ್ತೀನಿ ಎನ್ನುವ ಮೆಸೇಜ್ ಹಾಕಿ ಯಾರಿಗೋ ಕರೆ ಮಾಡಿ, ಹಾಯ್ ಕಿಶನ್, ಅರ್ಜೆಂಟಾಗಿ ನನಗೊಂದು ಇನ್ವಿಟೇಷನ್ ಬೇಕಿತ್ತು, ಮ್ಯಾಟರ್ ನಾನೇ ಹೇಳ್ತೀನಿ ಎನ್ನುತ್ತಾಳೆ. ಕಥೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಒಬ್ಬ ಸಿನಿಮಾ ನಟಿಯ ಬದುಕು ಹೇಗೆಲ್ಲ ತಿರುವು ತೆಗೆದುಕೊಳ್ಳುತ್ತೆ ಅಲ್ವಾ. ಸಿನಿಮಾ ನಟಿ ಅಂತಲೇ ಅಲ್ಲ, ಸೆಲೆಬ್ರಿಟಿಗಳಿಗೆ ಯಾವುದಕ್ಕೂ ಸ್ವಾತಂತ್ರ್ಯ ಇರೋದೇ ಇಲ್ಲ. ಆ ಕಡೆ ತಿರುಗಿದ್ರು ಮೀಡಿಯಾ, ಈ ಕಡೆ ತಿರುಗಿದ್ರು ಮೀಡಿಯಾ. ತೋರಿಕೆಯ ಜೀವನವನ್ನೇ ಮಾಡಬೇಕು ಅವರು. ಇಷ್ಟವಿಲ್ಲದೆ ಹೋದರೂ ನಗಬೇಕು, ನಗುತ್ತಾ ಮಾತಾಡಬೇಕು. ನಮ್ಮಂತೆ ಸಾಮಾನ್ಯರ ಹಾಗೆ ಇಷ್ಟ ಬಂದಂತೆ ಬದುಕೋಕೆ ಆಗಲ್ಲ ಅನ್ನೋದನ್ನು ಪ್ರತಿನಿಧಿಸುತ್ತೆ ಇಲ್ಲಿ ಐಕ್ಯಳ ಪಾತ್ರ. ಕಥೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕತೆ ಬಗ್ಗೆ ಏನನ್ಸುತ್ತೋ ಕಮೆಂಟ್ ಮಾಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ. ಧನ್ಯವಾದಗಳು.